ಗಾನಕೋಗಿಲೆ ಎಸ್ ಜಾನಕಿ ನಿಧನಕ್ಕೆ ಗಣ್ಯರಿಂದ ಕಂಬನಿ ಕೂಡ ವ್ಯಕ್ತವಾಗ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ, ವೈ ವಿಜೇಂದ್ರ ಅವರಿಂದ ಸಂತಾಪ. ಜಾನಕಿ ನಿಧನ ಗಾನ ಲೋಕದಲ್ಲಿ ದೊಡ್ಡ ಶೂನ್ಯವನ್ನ ಸೃಷ್ಟಿಸಿದೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಎಸ್ ಜಾನಕಿ ಅಂತಿಮ ದರ್ಶನ ಪಡೆದಿದ್ದಾರೆ. ಜಿ.ಡಿ. ದೇವೇಗೌಡ ಅವರು ಗಾನಕೋಗಿಲೆ ಎಸ್ ಜಾನಕಿ ನಿಧನಕ್ಕೆ ಗಣ್ಯರಿಂದ ಸಂತಾಪ ಕೂಡ ವ್ಯಕ್ತವಾಗ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಹಾಗೆ ವೈ ವಿಜೇಂದ್ರ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಜಾನಕಿ ನಿಧನ ಗಾನ ಲೋಕದ ಜಾನಕಿ ಅಮ್ಮನವರ ನಾನು ಮತ್ತು ನನ್ನ ಶ್ರೀಮತಿಯವರು ಅಭಿಮಾನಿ. ಅವರ ಭಾಳಷ್ಟು ಹಾಡುಗಳನ್ನು ಕೇಳಿದ್ದಾರೆ. ಅವರು ಎಲ್ಲ ಭಾಷೆಯಲ್ಲೂ ಕೂಡ ಹಾಡಿದ್ದಾರೆ. ವಿಚಾರ ಗೊತ್ತಾಯಿತು, ನಾವು ಅವ್ರ ದರ್ಶನವನ್ನು ಮಾಡಬೇಕು ಅಂತ. ಅವರನ್ನು ಮೈಸೂರು ನಗರದಲ್ಲಿ ಅವರ ಕುಟುಂಬದವರು ತೀರ್ಮಾನವನ್ನು ಮಾಡಿ ಅಂತ್ಯಕ್ರಿಯೆಯನ್ನು ಮಾಡೋದಾದರೆ ಸರ್ಕಾರ ಅವರಿಗೆ ಒಂದು ಸ್ಥಳವನ್ನು ನಿಗದಿ ಮಾಡಲಿ. ಸರ್ಕಾರ ನಿಗದಿ ಮಾಡಲಿಲ್ಲ ಅಂತ ಹೇಳಿದರೆ ಅವರ ಸಂಬಂಧಿಕರು ಯಾರು ಇದ್ದರೆ ಕೊಡೋದಿದ್ರೆ ಕೊಡ್ಬೋದು. ಇಲ್ಲ ಅಂದರೆ ನಮ್ಮ ಆರ್.ಟಿ. ನಗರ್ ಅಂತೇನಿದೆ, ನಮ್ಮ ಚೌಟ್ರಿಯಿಂದ ಮುಂದೆ ಈಗಾಗಲೇ ಅಲ್ಲಿ ಪ್ಲಾನ್ ಅಪ್ರೂವಲ್ ಆಗಿ ಮೂಡಾದಲ್ಲಿ ಎಲಿಮಿನೇಷನ್ ಆಗಿ ಇರ್ತಕ್ಕಂಥ ಸ್ಥಳದಲ್ಲಿ 40-60 ನಿವೇಶನವನ್ನು ಅವರ ಸಮಾಧಿಗೋಸ್ಕರ ಉಚಿತವಾಗಿ ಕೊಡಲಿಕ್ಕೆ ನಮ್ಮ ಕುಟುಂಬ ಬದ್ಧ ಇದೆ. ಜೊತೆಗೆ ಅವರ ಕುಟುಂಬದವರು ಯಾರು ಟ್ರಸ್ಟ್ ಇದ್ದಾರೆ ಅದಕ್ಕೆ ಆ ನಿವೇಶನವನ್ನು ಅಥವಾ ಸರ್ಕಾರಿ ಉಚಿತವಾಗಿ ಬರ್ಕೊಡ್ಲಿಕ್ಕೆ ಬದ್ಧ ಇದೆ. ದೊಡ್ಡ ಅಭಿಮಾನಿ ಭಾಳಷ್ಟು ಹಾಡುಗಳನ್ನು ಕೇಳಿದ್ದೀವಿ ಭಾಳ ಚಿಕ್ಕದ್ರಿಂದ. ಜೊತೆಗೆ ನಮ್ಮ ಶ್ರೀಮತಿಯವರು ಕೂಡ ಸಿಂಗರು. ಇಂಥ ಸಂದರ್ಭಗಳಲ್ಲಿ ನಾವು ಕೂಡ ಏನಾದರೂ ಒಂದು ಅಳಿಲು ಸೇವೆಯನ್ನು ಮಾಡಬೇಕು ಅನ್ನೋಂಥ ಭಾವನೆ. ಹಾಗಾಗಿ ನಾನು ಜಿಲ್ಲಾಧಿಕಾರಿಗಳು ಕೂಡ ಮಾತನಾಡಿದ್ದೇನೆ, ಅವರ ಸಂಬಂಧಿಗಳು ಕೂಡ ಮಾತನಾಡಿದ್ದೇನೆ. ಅವ್ರೇನು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ನನ್ನ ದೂರವಾಣಿ ನಂಬರ್ ಕೊಟ್ಟಿದ್ದೇನೆ, ಮೊಬೈಲ್ ನಂಬರ್ನ. ಅವ್ರು ಹೇಳಿದರೆ ಬೆಳಗ್ಗೆನೇ ಭಾಳ ತುಂಬ ಚೆನ್ನಾಗಿರ್ತಕ್ಕಂಥ ಸ್ಥಳ, ಅವ್ರು ಬಂದು ಅಲ್ಲಿ ಮಾಡಿದ್ರೆ ನನಗೂ ಕೂಡ ಸಂತೋಷ. ಅದು ಅವ್ರು ತೀರ್ಮಾನ ಮಾಡಿ.